ಇವರು ನಮ್ಮವರು. ನನ್ನ ಹೆಸರು ಶಕ್ತಿವೇಲ್ ಅಂತ. ನಾನು ಈ ಕೆಲಸ 30 ವರ್ಷದಿಂದ ಮಾಡ್ತಾಯಿದ್ದೀನಿ. ನನಗೆ 3 ಮಕ್ಕಳು, 2 ಹೆಣ್ಮಕ್ಳು, 1 ಗಂಡು ಮಗ. ಎಲ್ಲರೂ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಫಸ್ಟು ನಮ್ಮಪ್ಪ ಮಾಡ್ತಾಯಿದ್ರು. ನಮ್ಮಪ್ಪ ಕಾಲದಲ್ಲಿ ಅವ್ರು ಮಾಡ್ತಾರೆ ಟೈಮ್ನಲ್ಲಿ ನಾವು ಹಂಗೆ ಕೂತ್ಕೊಂಡು ಸ್ಕೂಲ್ಗೆ ಹೋಗಿಲ್ಲ ಏನಿಲ್ಲ, ಹಂಗೆ ಕೂತ್ಕೊಂಡು ನಾವು ಕೆಲಸ ಕಲ್ತ್ಕೊಬಿಟ್ಟಿದ್ವಿ. ಏನು ಮಾಡೋಕ್ಕಾಗಿತ್ತು. ಅದೇ ಇವಾಗ ಮುಂದಕ್ಕೆ ನಮ್ಮ ಮಕ್ಕಳು ಮಾಡಬಾರ್ದು ಈ ಕೆಲಸ, ನಮ್ಮದ್ರಲ್ಲೇ ಮುಗಿಸ್ಕೊಬಿಡ್ಬೇಕಂತ. ಹೌದು ಸರ್, ಇಲ್ಲ ನಮ್ಮ ಮಕ್ಕಳು ನಮ್ಮ ಥರ ಆಗಬಾರ್ದು ಅಂತ ನಮಗೂ ಆಸೆ ಇದೆ. ಅವ್ರಿಗೆ ಬೇರೆ ಏನಾರ ಮಾಡೋಣ ಅಂತ ಒಂದು ಐಡಿಯಾ ಇದೆ. ಅವರು ನಮಗಂತ ಸ್ವಲ್ಪ ಒಳ್ಳೊಳ್ಳೆ ಕೆಲಸಕ್ಕೆ ಹೋಗ್ಬೇಕು ಬರಬೇಕಂತ ಒಂದು ಆಸೆ ಇದೆ. ಮಕ್ಕಳು ನನಗೆ ಒಬ್ಬಳು ದೊಡ್ಡ ಒಳ್ಳೆ ಡಾಕ್ಟರ್ ಆಗ್ಬೇಕಂತದಲ್ಲ, ಇನ್ನೊಬ್ಬನ ಹುಡುಗ ಬಂದ್ಬಿಟ್ಟು ಮೆಕ್ಯಾನಿಕ್ ಆಗೋಣ ಅಂತಾರೆ. ಅವ್ರದ್ದು ಆಸೆ ನಾವು ಇದು ಮಾಡ್ಕೋಬೇಕಲ್ಲ. ಮಕ್ಕಳಿಗೆ ಒಂಥರ ನಾಚಿಕೆ ಆಗ್ತದೆ ಸರ್. ನಮ್ಮಪ್ಪ ಬ್ಯಾಗ್ ಹೊಳಿತಾರೆ ಅಂದರೆ ಅವ್ರಿಗೆ ಎಲ್ಲ ಹತ್ರ ಮುಂದೆ ಹೇಳೋಕ್ಕಾಗ್ತಲ್ಲ, ಸ್ವಲ್ಪ ಇದು ಮಾಡ್ಕೊತಾರೆ ಅವ್ರನ್ನೂ. ನಿಮ್ಮಪ್ಪ ಏನು ಕೆಲಸ ಮಾಡ್ತಾರಂತೆ, ಹೆಂಗಪ್ಪ ನಾನು ಎಲ್ಲೇ ಸ್ವಲ್ಪ ಬೇರೆ ಕೆಲ್ಸಕ್ಕೆ ಹೋಗೋ ಅಂತ ಮಕ್ಕಳು ಹೇಳ್ತಾ ಇದ್ದಾರೆ. ಆದ್ರೂ ನಾವು ಈ ಕೆಲಸ ಕಲ್ತ್ಕೊಬಿಟ್ಟಿದ್ದೀವಿ, ಮಾಡ್ತಾಯಿದ್ದೀವಿ ಸರ್. ಸರ್ ಆವಾಗಲೇ ಎಲ್ಲೋದು ರೆಡಿ ಮಾಡಿಕೊಡಂದ್ರೆ ನಾವು ರೆಡಿ ಮಾಡ್ತಾಯಿದ್ದೀವಿ. ಕೆಲವರು ಅರ್ಜೆಂಟ್ ಅಂತಾರೆ, ಆದರೆ ರೆಡಿ ಮಾಡಿದ ತಕ್ಷಣ ತಿರ್ಗಾ ಬರಲ್ಲ ಅವರು. ಅವ್ರಿಗಿಂತ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಎಲ್ಲಿ ರೆಡಿ ಅರ್ಜೆಂಟ್ ಅಂದರು ಬರಲಿಲ್ಲಲ್ಲ ಅಂತ ನಾವು ಒಂಥರ ಬೇಜಾರಾಗೋದು, ಅದೊಂದು ಅವ್ರ ಮನ್ಸ್ಕೊಂಥರ ಬೇಜಾರಾಗುತ್ತೆ. ಕೆಲವರು ಇಲ್ಲಪ್ಪ ಪರವಾಗಿಲ್ಲ ರೆಡಿ ಮಾಡಿದ ತಕ್ಷಣ ಪರವಾಗಿಲ್ಲ ನಿಮ್ಮ ಕೆಲಸ ಚೆನ್ನಾಗಿದೆ ಹಂಗೊಂದು ಹೇಳ್ತಾರೆ. ತಿರ್ಗಾ ಮಾರನೇ ದಿವಸ ತಿರ್ಗಾ ಬಂದ್ರವನ್ನ ತಿರ್ಗಾ ಅವನು ಅದೇನೆ ರೆಡಿ ಮಾಡೋಕ್ಕೆ ಬರ್ತೀನಂತ ಹೋಗೋರು ಬರೋದಿಲ್ಲ 2-3 ದಿವಸ ಆದರೆ. ಅವರು ಮಾತಾಡೋದು ನೋಡ್ರೆ ನಮ್ಗೆ ಕೋಪ ಬರೋಂಗೆ ಮಾತಾಡ್ಬಿಡ್ತಾರೆ. ಮಾತಾಡಿದ ತಕ್ಷಣ ಏನು ರೀ ಅಷ್ಟೊಂದು ಹೇಳ್ತಾಯಿದ್ಯಾ, ಅಷ್ಟೊಂದು ಇದು ಮಾಡ್ತಾಯಿದ್ಯಾ, ನಾವು ಕಷ್ಟಪಡ್ತೇವೆ ಸರ್. ನಿಮ್ಮ ಶೂನ ನಾವು ಕಾಲು ಮುಟ್ಟಿ ಕೈ ಮುಟ್ಟಿ ರೆಡಿ ಮಾಡ್ತಾಯಿದ್ದೀವಿ, ಅದನ್ನ ತಗೊಂತ ನೀವು ಕೊಡಬೇಕಲ್ಲ ಸರ್ ಕಾಸು. ಅದನ್ನ ನಾವು ಹೇಳಕ್ಕೆ ಹೋದರೆ ಅವರು ಒಂಥರ ನಾವು ಸ್ವಲ್ಪ ಕೂಲ್ ಆಗಿಬಿಡ್ತೀವಿ. ಏನಂದ್ರೂ ಇವಾಗ ನಾವು ರಪ್ಪಂಡು ಹೋದರೆ ಜಗಳ ಆಗುತ್ತೆ. ಏನೀಗ ಸುಮ್ಮನೆ ಪೊಲೀಸವ್ರು ಬರ್ತಾರೆ, ನಮಗೂ ಅವ್ರಿಗೂ ಇದು ನಾಳೆ ಅವ್ರನ್ನೂ ರೋಲ್ ಕಾಲ್ ಕೊಡ್ಬೇಕು, ನಾನು ರೋಲ್ ಕಾಲ್ ಕೊಡ್ಬೇಕು. ಏನಿಗೆ ಇಬ್ಬರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗೋಣ ಅಂತ ಸುಮ್ಮನೆ ಇದ್ಬಿಡ್ತೀವಿ. ಸ್ಟಾರ್ಟಿಂಗಲ್ಲಿ ಸರ್ ನಾನು ಬ್ಯಾಗ್ ಕುತ್ಕೊಂಡು ಮಿಷಿನಲ್ಲಿ ಬ್ಯಾಗ್ ಹೊಲಿತಾ ಇದ್ದಾರೆ, ತುಂಬ ಸೊಂಟ ನೋವು ಆಗಲ್ಲ ಕೈಲಲ್ಲಿ. ಸಾಯಂಕಾಲ ಆದರೆ ಸ್ವಲ್ಪ ತಗಲೇಬೇಕು, ಎಣ್ಣೆ ಡ್ರಗ್ಸ್ ತಗಲೇಬೇಕು. ಆದರೆ ದಿವಸ ತಗೊಂಡು ಹೋದರೆ ಏನಾಗ್ತದೆ, ತುಂಬ ಅದನ್ನೇ ಅಫೋರ್ಡ್ ಆಗ್ಬಿಟ್ಟಿದೆ, ಆಬೇಟ್ ಆಗ್ಬಿಟ್ಟಿದೆ. ಅದನ್ನೇ ಒಂಥರ ಎಲ್ಲರೂ ನೋಡೋರಲ್ಲ ಒಂಥರ ಏನೋ ಇವ್ನು ಹಿಂಗಾಗ್ಬಿಟ್ಟ ಅಂತ ಒಂಥರ ಬೇಜಾರಾಗ್ಬಿಟ್ಟು ನಮಗೆ ಎಣ್ಣೆನೇ ಬೇಡ ಅಂತ ಆಗ್ಬಿಟ್ಟು ಇವಾಗ 3 ವರ್ಷದಿಂದ ನಾವು ಆರಾಮಾಗಿ ನಿಮ್ಮದೇ ಇದ್ದೀವಿ. 10 ರೂಪಾಯಿ ದುಡಿದ್ರೂ 5 ರೂಪಾಯಿ ಖರ್ಚು ಮಾಡಿಬಿಟ್ಟು 5 ರೂಪಾಯಿ ಇಕ್ಕಿದ್ದೀವಿ ಅಷ್ಟೇ ಸರ್. ಸಂತೋಷ ಅಂತ ಯಾವುದೂ ಇಲ್ಲ ಸರ್ ಲೈಫಲ್ಲಿ. ಯಾವ್ದು ಸಂತೋಷ ಅಂತ ಯಾವುದಿಲ್ಲ. ಏನು ಸಂತೋಷ ಅಂದರೆ ಒಂದು ದಿವಸ ಬರುತ್ತೆ, ಅದೇ ಮದುವೆ ದಿವಸ ಒಂದು ದಿವಸ ಬಂದರೆ ಸಂತೋಷ ಇರ್ತೀವಿ ಅಷ್ಟೇ. ಅದು ಒಂದು ದಿವಸ ದೇವಸ್ಥಾನ ಹೊಟ್ಟು ಬಂದ್ಬಿಟ್ಟು ಆರಾಮಾಗಿ ಮನೆಗಳಲ್ಲಿ ಅಡುಗೆ ಮಾಡ್ಕೊಬಿಟ್ಟು ಮಟನ್ ಮಾಡ್ಕೊಟ್ಟು ಸಂತೋಷ ಕೂತ್ಕೊಂಡು ತಿಂತೀವಿ ಅಷ್ಟೇ. ಅದು ಒಂದು ದಿವಸನೇ. ನಮ್ಮ ಆರುವಾಗ ಚೆನ್ನಾಗಿರ್ಬೇಕು ಅಷ್ಟೇ. ನಮ್ಮ ಮೈ ಬಾಡಿ ಚೆನ್ನಾಗಿರ್ಬೇಕು, ಯಾವ ಕಾಯಿಲೆ ಬರಬಾರ್ದು, ಯಾವ ತೊಂದರೆ ಆಗಬಾರ್ದು ಮೈಗೆ. ಮಕ್ಳಿಗೆ ಹಂಗೆ ಏನು ತೊಂದರೆ ಆಗಬಾರ್ದು. ಅವರು ಚೆನ್ನಾಗಿದ್ದರೆ ನಮಗೂ ಒಂದು ಖುಷಿ ಅಷ್ಟೇ. ಅದನ್ನೇ ನಾವು ದೇವ್ರನ್ನ ಬೇಡ್ತಾ ಇದ್ದೀವಿ ಅಂದರೆ ಬೇರೆ ಯಾವುದಿಲ್ಲ ಸರ್.